ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಮಳೆಗಾಲ ಬಂತು ಅಂದರೆ ಸಾಕು, ಕೆಸುವಿನ ಎಲೆಗಳು ಅಲ್ಲಲ್ಲಿ ಹುಟ್ಕೊಳ್ತಾನೆ ಇರ್ತವಲ್ಲ. ಇದನ್ನು ಉಪಯೋಗಿಸ್ಕೊಂಡು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದು ಅನ್ನದ ಜೊತೆಗೆ ಆಗಿರ್ಬೋದು ಅಥವಾ ರೊಟ್ಟಿನೋ ಚಪಾತಿನೋ ಎಲ್ಲದರ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕೆಸುವಿನ ಎಲೆ ಗಿಡವನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಳೆಯದಾಗಿರುವಂತಹ ಸೊಪ್ಪನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ನಾನು ಕೂಡ ಹಾಗೆಯೇ ತುರಿಕೆ ಎಲ್ಲ ಏನು ಇಲ್ಲದೇ ಇರುವಂತಹ ಸೊಪ್ಪಾಗಿರುತ್ತೆ ಇದು. ಒಂದು ವೇಳೆ ನಿಮಗೆ ತುರಿಕೆ ಇತ್ತು ಅಂತಂದರೆ ಅದಕ್ಕೆ ಆದಷ್ಟು ಹುಣಸೆ ಹಣ್ಣನ್ನು ಕೂಡ ಜಾಸ್ತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಪತ್ರೊಡೆಗೆಲ್ಲ ನೀವು ಯಾವ ಸೊಪ್ಪನ್ನು ತಗೊಳ್ತೀರಿ ನೋಡಿ, ಅದನ್ನೇ ನೀವು ತಗೊಳ್ಳಿ. ಆದಷ್ಟು ಎಳೆಯ ಸೊಪ್ಪನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗಾಗಲೇ ನಾನು ಸಹ ತುಂಬ ಎಳೆಯದಾಗಿರುವಂತಹ ಸೊಪ್ಪನ್ನು ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇನ್ನು ಇದನ್ನು ನೋಡಿ, ವಿಡಿಯೋದಲ್ಲಿ ತೋರಿಸಿರುವ ಥರ ಹೀಗೇ ಒನ್ ಬೈ ಒನ್ ಈ ಥರ ಸೆಟ್ ಮಾಡಿಕೊಂಡು ಬನ್ನಿ. ಪ್ರತಿಯೊಂದನ್ನು ಹೀಗೆ ಮಾಡಿಕೊಂಡು ಆದ ನಂತರ ಒಂದು ಚಾಪಿಂಗ್ ಬೋರ್ಡನ್ನು ತಗೊಂಡು ಅದರಲ್ಲಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಏನೂ ತುರಿಕೆ ಇರೋದಿಲ್ಲ ಈ ಸೊಪ್ಪು, ಹಾಗಾಗಿ ನಾನು ನೋಡಿ ಇದರಲ್ಲಿ ಸ್ವಲ್ಪ ನಾರಿನ ಅಂಶದ ಹಾಗೆ ಇರುತ್ತಲ್ಲ, ಅದನ್ನು ಸಹ ಹಾಕ್ಕೊಳ್ತೀನಿ. ಈಗ ಕೆಲವೊಂದು ತುರಿಕೆ ಇರುವಂತಹ ಸೊಪ್ಪಿನಲ್ಲಿಂತ ನಾರಿನ ಅಂಶ ಇತ್ತು ಅಂತಾದರೆ ಅದನ್ನು ಸಹ ತೆಗಿಬೇಕಾಗುತ್ತೆ. ಈಗ ಕಟ್ ಮಾಡಿರುವಂತಹ ಈ ಸೊಪ್ಪೇನಿದೆ ಅದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಹುಣಸೆ ಹಣ್ಣು ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ಈಗಲೇ ನೆನೆ ಹಾಕ್ಕೊಳ್ಳೋಣ. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳಿ. ಈಗಾಗಲೇ ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ನಾವು ಕಟ್ ಮಾಡಿರುವಂತಹ ಈ ಕೆಸುವಿನ ಸೊಪ್ಪೇನಿದೆ ನೋಡಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೆನಪಿರಲಿ, ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಈಗ ನೋಡಿ 1-2 ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡ್ಕೊಂಡಿದ್ದಾಗ ನೋಡಿ ಈ ಥರ ತುಂಬಾ ಅದು ಗಾತ್ರದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡ್ಬೋದು. ನಂತರ ಈಗ ಸ್ವಲ್ಪ ಬಾಡಿಸಿ ಆದ ನಂತರ ನಾವಾಗಲೇ ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಹಾಕಿಟ್ಟಿದ್ದೀವಲ್ಲ, ಅದನ್ನು ಈಗ ರಸವನ್ನು ಹಾಕ್ಕೊಳ್ಬೇಕು. ಇನ್ನು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ಸರಿಯಾಗಿ ಅದರ ತುರಿಕೆ ಏನೋ ಇತ್ತು ಅಂತಂದರೆ ಅದು ಸಹ ಹೋಗುತ್ತೆ ಈ ಥರ ಬೇಯಿಸೋದ್ರಿಂದ. ಈಗ ನೋಡ್ಬೋದು, ನಾನು 1-2 ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡಾದ್ಮೇಲೆ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ತೆಗೆದು ಇನ್ನೀಗ ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟಿಗೆ ಇದಕ್ಕೆ ಮಸಾಲೆಯನ್ನು ಹುರ್ಕೊಳ್ಬೇಕು. ಅದಕ್ಕಾಗಿ ಒಂದು ಸಣ್ಣ ಮಿನಿ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ಕಡಲೆಕಾಳು ಗಾತ್ರದ ಇಂಗನ್ನು ಹಾಕ್ಕೊತೀನಿ. ಆಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯನ್ನು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೇಕು. ನಾನಿಲ್ಲಿ 2.5-3 ಮೆಣಸು ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಕಲರೆಲ್ಲ ಚೇಂಜ್ ಆಗಬೇಕು ಮೆಣಸಿದ್ದು, ಆಮೇಲೆ ಘಮ ಕೂಡ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕಾಗುತ್ತೆ. ಇಂಗು ಕೂಡ ನಾವು ಒಟ್ಟಿಗೆ ಹಾಕೋದ್ರಿಂದ ಅದರ ಪರಿಮಳ ತುಂಬಾ ಚೆನ್ನಾಗಿ ಆಗುತ್ತೆ ಚಟ್ನಿದು. ಈಗಾಗಲೇ ಫ್ರೈ ಮಾಡಿಕೊಂಡು ಆಗಿದೆ ಮೆಣಸನ್ನು ಮತ್ತು ಇಂಗನ್ನು. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಹುರ್ಕೊಳ್ಬೇಕು. ನಿಮಗೆ ಚಟ್ನಿಗೆ ತುಂಬಾ ಚೆನ್ನಾಗಿ ಘಮ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನಾನೊಂದು ಇಲ್ಲಿ ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇದನ್ನು ಸ್ವಲ್ಪ ಘಮ ಬರೋವರೆಗೆ ಇದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು. ಈ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೇಬೇಕು, ನಿಮಗೆ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ತೆಂಗಿನಕಾಯನ್ನು ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಂಡಿದ್ದಾಗಿದೆ. ಅದನ್ನು ತೆಗೆದು ಕೆಳಗಡೆ ಇಟ್ಕೊಂಡಿದ್ದೀನಿ. ಇನ್ನೀಗ ನಾನಿಲ್ಲಿ ಹುರ್ಕೊಂಡಿರುವಂತಹ ಎಲ್ಲ ಐಟಮ್ಗಳನ್ನು ತೋರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಆಗಿರ್ಬೋದು, ಇಂಗಾಗಿರ್ಬೋದು, ಆಮೇಲೆ ಬೇಯಿಸಿಟ್ಟಿರುವಂತಹ ಈ ಕೆಸುವಿನ ಸೊಪ್ಪೇನಿದೆ ನೋಡಿ, ಅವೆಲ್ಲವನ್ನು ನಾವೀಗ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಮೊದಲಿಗೆ ಕೆಸುವಿನ ಎಲೆಯನ್ನು ಬೇಯಿಸಿಟ್ಟಿರುವಂಥದ್ದನ್ನು ಹಾಕ್ತಾ ಇದ್ದೀನಿ. ನಂತರ ಹುರಿದಿಟ್ಟಿರುವಂತಹ ಕಾಯಿ ತುರಿ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿದಂತಹ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಇಂಗು ಇವಿಷ್ಟನ್ನು ಹಾಕಿ ನಂತರ ಹಾಕೋದಕ್ಕೆ ಇರುವಂತಹ ಐಟಮ್ಸನ್ನು 1 ಬೈ 1 ನೋಡ್ತಾ ಹೋಗೋಣ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಹಾಕಿದರೆ ಸಾಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲವನ್ನು ಹಾಕೋದ್ರಿಂದ ಟೇಸ್ಟ್ ಇನ್ನೂ ರುಚಿಯಾಗಿ ಬರುತ್ತೆ. ಈಗ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. 1/4 ಲೋಟದಷ್ಟು ಬೇಡ ಅಂತ ಹೇಳ್ಬೋದು. ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡಿಕೊಂಡು ನೀವು ನೋಡಿ ಈ ಥರ
ಸ್ವಲ್ಪ ಗಟ್ಟಿಗಾಗಿ ಚಟ್ನಿಯನ್ನು ರುಬ್ಕೊಂಡು ತರಬೇಕು. ನೋಡಿ, ಇಷ್ಟು ಗಟ್ಟಿಗಾಗಿ ರುಬ್ಕೊಳ್ಳಿ, ತೀರ ತೆಳ್ಳಗೆ ಮಾಡೋದಂತ ಬೇಡ. ರುಬ್ಬಿದಂತಹ ಈ ಚಟ್ನಿಯನ್ನು ನಾವಿನ್ನೀಗ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನು ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಬೇಕು. ಸೂಪರ್ ಆಗಿರುವಂತಹ ಒಗ್ಗರಣೆ ಆಗಿರಬೇಕದು. ಇದಕ್ಕಾಗಿ ನಾನು ಬೆಳ್ಳುಳ್ಳಿಯನ್ನು ಕೂಡ ಬಳಕೆ ಮಾಡಿದ್ದೀನಿ. ಬೆಳ್ಳುಳ್ಳಿ ಹಾಕಿ ನಿಮಗೆ ತುಂಬಾ ರುಚಿಯಾಗಿ ಬರುತ್ತೆ ಚಟ್ನಿ. ಈಗ ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಾಳನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಕಾಳೆಲ್ಲ ಸಿಡಿದಾದ ನಂತರ ಇದಕ್ಕೆ ನೋಡಿ ಒಂದು 5ರಿಂದ 6 ಆಗುವಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. 6 ಎಸಳಷ್ಟೇ ಎಸಳನ್ನು ನಾನು ಕಟ್ ಮಾಡ್ಕೊಂಡಿರೋದು. ಇನ್ನು ಅದನ್ನು ಫ್ರೈ ಮಾಡಿ ಆದ ನಂತರ ಲಾಸ್ಟಲ್ಲಿ ನಾವು ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿಯ ಒಗ್ಗರಣೆಯನ್ನು ಕೊಟ್ಟರೆ ಸೂಪರ್ ಆಗಿರುವಂತಹ ಒಗ್ಗರಣೆ ಚಟ್ನಿಗೆ ರೆಡಿಯಾಗಿರುತ್ತೆ. ನೋಡಿದ್ರಲ್ವಾ, ಸೂಪರ್ ಆಗಿರುವಂತಹ ಈ ಕೆಸುವಿನ ಎಲೆಯ ಚಟ್ನಿಯನ್ನು ಹೇಗೆ ಮಾಡೋದು ಅಂತ. ಮನೆಯಲ್ಲಿ ನೀವು ಸಹ ಮಳೆಗಾಲದ ಟೈಮಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇವತ್ತಿನ ಈ ಕೆಸುವಿನ ಎಲೆಯ ಚಟ್ನಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.